कितना फर्नेस देते हैं मैडम? फर्नेस हेलो ಎರಡು ನಿಮಿಷ ಪಾಯ್ಸಪ್ಪ ನೀರು ಪತ್ತ ಏನಂತ ಎಲ್ಲಿ ಹೋಗ್ತದೆ ನೀರು ಎಲ್ಲಿ ಕುಣಿಸ್ರಲ್ಲ ಎಲ್ಲಿ ಬಂದವ ಮಂತ್ರ ಮಂತ್ರ ಸ್ಥಾನ ಅಂತ ಇದು ಕೋದಂಡ ಅಂದರೆ ಬಿಲ್ಲು ಬಾಣ. ರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡ ಅಂತ ಬರುತ್ತೆ, 4ನೇ ಕಾಂಡ. ಅದು ಇಲ್ಲಿ ನಡೆಯೋದು. ರಾಮಲಕ್ಷ್ಮಣ ಸೀತೆಯನ್ನು ಹುಡುಕ್ತಾ ಬಂದಾಗೆ ಇಲ್ಲಿ ವಾಲಿ, ಸುಗ್ರೀವ, ಅಂಗದ, ಜಾಂಬವಂತ ಎಲ್ಲರ ಪರಿಚಯ ಆಗುತ್ತೆ. ಸೀತೆಯನ್ನು ರಾವಣಾಸುರ ಎತ್ಕೊಂಡು ಹೋಗಬೇಕಾದ್ರೆ ಸೀತೆ ತನ್ನ ಆಭರಣಗಳನ್ನ ಕೆಳಗೆ ಎಸಿತಾಳೆ. ಇಲ್ಲಿ ಸುಗ್ರೀವರಿಗೆ ಅದು ಆಭರಣ ಸಿಕ್ಕುತ್ತೆ. ರಾಮಲಕ್ಷ್ಮಣ ಸೀತೆ ದಂಡಕಾರಣದಿಂದ ಸೀತೆ ಹುಡುಕ್ತಾ ಬರ್ತಾ ಇರಬೇಕಾದ್ರೆ ಜಟಾಯು ಪಕ್ಷಿನ ನೋಡ್ತಾರೆ. ಜಟಾಯು ಪಕ್ಷಿ ರಾವಣನಿಂದ ರೆಕ್ಕೆಗಳನ್ನು ಕಳೆದುಕೊಂಡಿರುತ್ತೆ. ಆ ಜಟಾಯು ಪಕ್ಷಿ ರಾಮ ಲಕ್ಷ್ಮಣರಿಗೆ ಸಲಹೆ ಮಾಡುತ್ತಾನೆ, ಮುಂದೆ ಹೋಗಿ ಕಿಷ್ಕಿಂಧ ಪಟ್ಟಣ ಬರುತ್ತೆ, ಅಲ್ಲಿ ಹನುಮಂತ, ಜಾಂಬವಂತ, ವಾಲಿ, ಸುಗ್ರೀವ ಇರ್ತಾರೆ, ಅವ್ರನ್ನ ನೀವು ಭೇಟಿ ಮಾಡಿ ಅವರು ಸೀತೆಯನ್ನು ಬಿಡಿಸ್ಕೊಂಬರೋಕ್ಕೆ ಸಹಾಯ ಮಾಡ್ತಾರೆ ಅಂತೇಳಿ ಜಟಾಯು ಮಾತಿನ ಮೇಲೆ ದಾರಿಯಿಂದ ಹುಡುಕ್ತಾ ಇಲ್ಲಿ ರಾಮಲಕ್ಷ್ಮಣರು ಈ ಕಿಷ್ಕಿಂಧ ನಗರಕ್ಕೆ ಬರ್ತಾರೆ. ಈ ಕಿಷ್ಕಿಂಧ ನಗರದಲ್ಲಿ ವಾಲಿ ಪರಿಚಯ ಆಗ್ತಾನೆ. ವಾಲಿ ಹನುಮಂತನ ಇಲ್ಲಿ ಪರಿಚಯ ಮಾಡಿಸ್ತಾನೆ ರಾಮದೇವರಿಗೆ. ಎದುರುಗಡೆ ಋಷ್ಯಮುಖ ಪರ್ವತ ಅಂತಿದೆ. ಆ ಋಷ್ಯಮುಖ ಪರ್ವತದೊಳಗೆ ವಾಲಿ ಇರ್ತಾನೆ. ಆ ಸೀತೆಯ ಕೆಳಗಡೆ ಬೀಳಿಸಿದ್ದ ಆ ಆಭರಣಗಳನ್ನ ಆ ಗುಹೆಯೊಳಗೆ ಇಟ್ಕೊಂಡಿರ್ತಾರೆ. ರಾಮಲಕ್ಷ್ಮಣರು ಬಂದಾಗ ರಾಮದೇವರಿಗೆ ಆ ಆಭರಣಗಳನ್ನು ತೋರಿಸಿದಾಗ ರಾಮದೇವರು ಕಂಡುಹಿಡಿಯೋಕ್ಕಾಗಲ್ಲ. ಲಕ್ಷ್ಮಣರು ಆ ಸೀತೆ ಮಾತೆಯ ಕಾಲುಂಗ್ರವನ್ನು ನೋಡಿಬಿಟ್ಟು ಇದು ಸೀತೆ ಮಾತೆದು ಅಂತೇಳಿ ಕೊಂಡಡಿತಾನೆ. ಯಾಕಂದರೆ ಲಕ್ಷ್ಮಣ ಇವತ್ತು ಸೀತೆಯನ್ನು ಮುಖ ನೋಡಿರೋಲ್ಲ, ಕಾಲು ಮಾತ್ರ ನೋಡ್ತಾ ಇರ್ತಾನೆ. ದಂಡಕಾರಣದಿಂದ ಸೀತೆ ಹುಡುಕ್ತಾ ಬಂದಿದ್ದಾಗೆ ಯಾರು ಅಪಹರಿಸಿದಾರೆ ಅನ್ನೋದು ಗೊತ್ತಾಗಿರಲ್ಲ. ಇಲ್ಲಿ ಬಂದಾಗ ರಾವಣಾಸುರ ಅಪಹರಿಸಿದಾನೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಸುಗ್ರೀವರಿಗೆ ರಾಮದೇವರಿಗೆ ಮಾತುಕತೆ ಆಗುತ್ತೆ. ವಾಲಿ ಅನ್ನೋನ್ನ ನಣ್ಣ ಇದ್ದಾನೆ, ಅವನಿಂದ ನಮಗೆ ರಾಜ್ಯವನ್ನು ಬಿಡಿಸ್ಕೊಡು, ಸೀತೆಯನ್ನು ಬಿಡಿಸ್ಕೊಂಬರೋಕ್ಕೆ ನಾನು ಸಹಾಯ ಮಾಡ್ತೀನಿ ಅನ್ನೋ ಮಾತಿನ ಮೇಲೆ ರಾಮದೇವರು ಇಲ್ಲಿ ವಾಲಿನ ಸಂಹಾರ ಮಾಡ್ತಾರೆ. ನಂತರ ವಾನರ ಸೈನ್ಯ ಸಮೇತ ಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಬಂದು ಕೊಟ್ಟ ಮಾತಿನಂತೆ ಸುಗ್ರೀವರಿಗೆ ಸೀತಾ ಸಮೇತವಾಗಿ ರಾಜ್ಯಾಭಿಷೇಕ ಮಾಡ್ತಾರೆ. ಅಲ್ಲಿಗೆ ಕಿಷ್ಕಿಂಧಾಕಾಂಡ ಮುಕ್ತಾಯವಾಗುತ್ತೆ. ಈ ರಾಮಲಕ್ಷ್ಮಣರು ಇಲ್ಲಿದ್ದಾಗೆ ರಾಮದೇವರು ಹನುಮಂತನಿಗೆ ಉಂಗುರ ಕೊಟ್ಟು ಕಳಿಸ್ತಾನೆ, ಸೀತೆಯನ್ನು ಕೊಟ್ಟು ಬಾ ಅಂತ. ಅದು ಸುಂದರಕಾಂಡ ಅಂತ ಬರುತ್ತೆ ರಾಮಾಯಣದಲ್ಲಿ. ಕಿಷ್ಕಿಂಧಾಕಾಂಡ, ಸುಂದರಕಾಂಡ ಎರಡೂ ಇಲ್ಲೇ ನಡೀತವೆ. ಸೀತಾ ಸಮೇತವಾಗಿ ಬಂದು ಸುಗ್ರೀವರಿಗೆ ರಾಜ್ಯಾಭಿಷೇಕ ಮಾಡಿದ ನೆನಪಿಗಾಗಿ ಈ ರಾಮದೇವರನ್ನ ಸುಗ್ರೀವ ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತ ಒಂದು ಮಾಹಿತಿ ಪುರಾಣದೊಳಗೆ ಬರುತ್ತೆ.
ಇಲ್ಲಿಗೆ ಸುಂದರಕಾಂಡ ಮುಕ್ತಾಯವಾಗುತ್ತೆ. ನಂತರ ಉತ್ತರಕಾಂಡ ಅಯೋಧ್ಯೆಯೊಳಗೆ ಪ್ರಾರಂಭವಾಗುತ್ತೆ. ಜೈ ಶ್ರೀರಾಮ್. ಕೋದಂಡ ಅಂದರೆ ಬಿಲ್ಲು ಬಾಣ. ಬಿಲ್ಲು ವನವಾಸದಲ್ಲಿ ಬಿಲ್ಲು ಬಾಣ ಮಾತ್ರ ಇರುತ್ತೆ ಅವ್ರ ಹತ್ರ, ಯಾವ ಆಯುಧಗಳಿರಲ್ಲ. ಕೌಪಿನ ತೊಟ್ಟು ಬರ್ತಾರೆ. ಕಾಶಿ ವಸ್ತ್ರ ಎಲ್ಲ ರಾಜ್ಯ ಎಲ್ಲ ಬಿಟ್ಬಿಟ್ಟು ಆಭರಣ ಕಾಶಿ ವಸ್ತ್ರ ಬಿಲ್ಲು ಬಾಣ ಮಾತ್ರ ಹಿಡ್ಕೊಂಡು ಬರ್ತಾರೆ. ಆ ಬಿಲ್ಲು ಬಾಣನ ಕೋದಂಡ ಅಂತಾರೆ. ಕೋದಂಡರಾಮ ಅಂದರೆ ಕೈಯಲ್ಲಿ ಕೋದಂಡ ಬಿಲ್ಲು, ಬಿಲ್ಲು ಬಾಣ, ಅದಕ್ಕೆ ಕೋದಂಡರಾಮ ಅಂತ ಹೆಸರು. ಅಗ್ನಿಯೇ ನಮಃ ಸತ್ಯವಾಚಾಯ ನಮಃ ದಾಶರಥಯೇ ವಿದ್ಮಹೇ ಸೀತಾನಾಥಾಯ ಧೀಮಹಿ. ಹಿಂದಿ ತೋಳ್ರಿ.